ಫ್ರೆಂಡ್ಸ್, ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಅಂದರೆ ನಾನು ಈಗ ಇದಕ್ಕೂ ಮುಂಚೆ ಹಾಕಿದ್ನಲ್ಲ ಲಾಸ್ಟ್ ವಿಡಿಯೋ, ಅದೇ ವಿಡಿಯೋದೇ. ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಮತ್ತು ಇನ್ನೊಂದು ಹಾಕ್ತಾಯಿದ್ದೀನಿ. ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಸೌದೆ ತೊಗೊಂಬಂದು ಇಟ್ಬಿಟ್ಟು ಹಾಗೆ ನೀರು ಕಾಯಿಸಿ ಈಗ ನಾನು ಸಹ ಸ್ನಾನಕ್ಕೆ ಆವಾಗ ಬಿದ್ದಿದ ತಕ್ಷಣ ಅಲ್ಲೇನಾದರೂ ಸೌದೆ ಕೆಳಗಡೆ ಬಿದ್ದು ಅದು ಸ್ವಲ್ಪ ಗಲೀಜಾಗಿದ್ದರೆ ಆವಾಗಲೇ ಕ್ಲೀನಾಗಿ ಗುಡಿಸ್ಕೊಂಬಿಡ್ಬೇಕು. ನೀರು ಹಾಕ್ತಿದ್ದ ಮುಂಚೆನೇ ಗುಡಿಸ್ಕೊಂಡ್ರೆ ಆವಾಗ ನಮಗೂ ಅಷ್ಟೇ ಅಲ್ಲಿ ನೀಟಾಗಿ ಇರುತ್ತೆ. ಇವಾಗ ನಾನು ಸೌದೆ ಎಲ್ಲ ತೊಗೊಂಬಂದು ಆದಮೇಲೆ ಮ್ಯಾಟ್ಗಳೆಲ್ಲ ಬಿಸಿಲಲ್ಲಿ ಹಾಕಿದ್ದೆ. ಮ್ಯಾಟ್ಗಳೆಲ್ಲ ತೊಗೊಂಬಂದು ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಮತ್ತು ನಾನು ಸ್ನಾನಕ್ಕೆ ಸಹ ಹೋಗಬೇಕು. ನೀರು ಕಾಯಿಸಿದ್ದೆ. ರೂಮಲ್ಲೊಂದು ಮ್ಯಾಪ್ ಹಾಕ್ತೀನಿ. ಅಡುಗೆ ಮನೆಯಲ್ಲಿ ಈ ಥರ ನನಗೆ ಮ್ಯಾಟ್ಗಳು ಇರಲೇಬೇಕು. ಯಾಕೆ ಅಂತಂದರೆ ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಳಗಡೆ ಏನಾದರೂ ಸ್ವಲ್ಪ ನೀರು ಬಿತ್ತು ಅಂದರೆ ಓಡಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಪಚ 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 ಅಂತ ಇರುತ್ತೆ. ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಅಲ್ಲಿ 2 ಮ್ಯಾಟ್ ಹಾಕಿರ್ತೀನಿ. ಇವಾಗ ನಾನು ಸ್ನಾನಕ್ಕೆ ಹೋಗೋಣ, ನೀರು ಕಾಯಿಸಿದ್ದೀನಿ ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ಬಟ್ಟೆಗಳೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಆದಮೇಲೆ ಸಿಗ್ತೀನಿ. ಮತ್ತೆ ನೋಡೋಣ ಯಾವುದೆಲ್ಲ ಏನೆಲ್ಲ ವೀಡಿಯೋಸ್ ಮಾಡ್ತೀನಿ ಅನ್ನೋದನ್ನ. ಇವಾಗ ನಾನು ಕ್ರೀಮ್ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಟು ಅದ್ರ ಜೊತೆ ಕೆಳಗಡೆ ಕುಂಕುಮ ಇಡ್ತೀನಿ. ಮತ್ತು ಮೇಲ್ಗಡೆ ಒಂದು ಸ್ವಲ್ಪ ಇಟ್ಟಿದ್ದೀನಿ ಸಿಂಧೂರ, ಅದು ಆಂಜನೇಯನ ಸಿಂಧೂರ. ಅದು ಡೈಲಿ ಇಕ್ತೀನಿ ಫ್ರೆಂಡ್ಸ್. ಇಷ್ಟೇ, ನಾನು ಡೈಲಿ ಯಾವಾಗಲೂ ಅಷ್ಟೇ ಇಷ್ಟೇ. ನಾನು ತುಂಬ ಮೇಕಪ್ ಏನು ಮಾಡ್ಕೊಳೋದಿಲ್ಲ. ತಲೆಗೆ ಎಣ್ಣೆ ಸ್ವಲ್ಪ ಇಟ್ಟಿರೋದ್ರಿಂದ ಸ್ವಲ್ಪ ಮೊಬ್ಬಾಗಿ ಕಾಣಿಸುತ್ತೆ. ಮತ್ತು ಇವಾಗ ಸಂಜೆಗೆ ಸಾಂಬಾರಿಗೆ ಏನು ಮಾಡೋದು, ತರಕಾರಿ ಏನಾದರೂ ಬೇಕಲ್ವ, ಅದಕ್ಕೆ ಮನೆ ಹತ್ರನೇ ಸ್ವಲ್ಪ ತೊಗರಿಕಾಯಿ ಎಲ್ಲ ಇತ್ತು. ತೊಗರಿಕಾಯಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗರಿಕಾಯಿ ಮಾಡೋದಿಲ್ಲ, ಸೊಪ್ಪು ಕಿತ್ಕೊಂಡು ಸೊಪ್ಪು ಸಾರು ಮಾಡೋಣ ಅಂತ. ಈ ತೊಗರಿಕಾಯಿ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಟೊಮೊಟೊ ಬಾತ್ ಮಾಡೋಕ್ಕಾಗುತ್ತೆ ಅಂತ ಕಿತ್ಕೊತಾ ಇದ್ದೀನಿ. ಯಾಕಂದರೆ ಸಾಂಬಾರು ಕಿತ್ಕೊಳ್ಳೋಷ್ಟು ತೊಗರಿಕಾಯಿ ಇದರಲ್ಲಿಲ್ಲ, ಸ್ವಲ್ಪ ಇದೆ. ಅದರಲ್ಲೂ ತೊಗರಿಕಾಯಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನೋಡೋದಕ್ಕಷ್ಟೇ ಕಾಯಿ ಈ ಥರ ಇರುತ್ತೆ, ಒಳಗಡೆ ಈ ಥರ ಮುಟ್ಟು ನೋಡಿದ್ರೆ ಅದರಲ್ಲೆಲ್ಲ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ. ಕಾಯಿನೇ ಇರೋದಿಲ್ಲ ಫ್ರೆಂಡ್ಸ್ ತೊಗರಿಕಾಯಲ್ಲಿ. ನನಗೆ ತೊಗರಿಕಾಯಿಗಿನ್ನ ಅವರೆಕಾಯಿನೇ ತುಂಬ ಇಷ್ಟ. ಈ ತೊಗರಿಕಾಯಲ್ಲಿ ತುಂಬಾ ಹಾಳಾಗ್ಬಿಟ್ಟಿರುತ್ತೆ, ಅದಕ್ಕೆ ನನಗೆ ತೊಗರಿಕಾಯಿ ಇಷ್ಟ ಆಗೋದಿಲ್ಲ. ನೋಡಿ, ಇವಾಗ ಎಲ್ಲ ಕಿತ್ಕೊತಾ ಇದ್ದೀನಿ. ಅದರಲ್ಲೂ ಎಲ್ಲ ಒಂದೊಂದು ಒಣಗೋಗ್ಬಿಟ್ಟಿದೆ. ಕಾಯಿ ಅಷ್ಟೊಂದು ಬಲ್ತಿರಲಿಲ್ಲ, ಆದರೆ ಒಂದು ಇಡೀ ಅಷ್ಟೇ ಸಿಕ್ಕಿತ್ತು. ಅದಕ್ಕೆ ನಾನು ಸಾಂಬಾರು ಮಾಡಿಲ್ಲ, ಅದಕ್ಕೆ ಸಾಂಬಾರಿಗೆ ಬೇಡ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಇದರಲ್ಲಿ ಅಂತಂದ್ಬಿಟ್ಟು ಕಿತ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕಾಯಿ ಸಿಕ್ಕಿದೆ. ಇವಾಗ ಸರಿ ತೊಗರಿಕಾಯಿ ಎಲ್ಲ ಕಿತ್ಕೊಂಡು ಹಾಗೆ ಸ್ವಲ್ಪ ಮನೆ ಹತ್ರನೇ ಸೊಪ್ಪು, ಎಲ್ಲ ಥರ ಸೊಪ್ಪು ಇದೆ ಇಲ್ಲಿ. ನೋಡಿ, ಇದು ಅಡಿಕೆ ಸೊಪ್ಪು. ಈ ಸೊಪ್ಪನ್ನೆಲ್ಲ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿತ್ಕೊತಾ ಇದ್ದೀನಿ. ನಮ್ಮಿಬ್ಬರಿಗೆ ಒನ್ ಟೈಮ್ಗೆ ಸಾಕಾಗುತ್ತೆ. ಇದ್ರ ಜೊತೆ ಸ್ವಲ್ಪ ಬಚ್ಚಲೆ ಸೊಪ್ಪನ್ನು ಕಿತ್ಕೊಂಡ್ರೆ ಆಗುತ್ತೆ ಅಂತಂದ್ಬಿಟ್ಟು ಅದೆಲ್ಲ ಓಡಾಡಿ ಕಿತ್ಕೊತಾ ಇದ್ದೀನಿ. ಮಳೆ ಬಿದ್ದು ಚೆನ್ನಾಗಿ ಅಗೆದುಕೊಟ್ರೆ ಇದೆಲ್ಲ ಚೆನ್ನಾಗಿ ಸೊಪ್ಪು ಬರುತ್ತೆ ಫ್ರೆಂಡ್ಸ್. ಮನೆ ಹತ್ರನೇ ನನಗೆ ಬಸ್ಸಾರಿಗಾಗಿರ್ಬೋದು ಇಲ್ಲ ಸೊಪ್ಪು ಸಾರಿಗಾಗಿರ್ಬೋದು ಸೊಪ್ಪು ಸಿಗುತ್ತೆ.
ಇನ್ನು ಇಷ್ಟೆಲ್ಲ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಸಹ ಬಂದರು. ಅವರಿಗೆ ಫುಲ್ಲು ಹುಷಾರಿರಲಿಲ್ಲ. ಅವರಿಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಹೊಟ್ಟೆ ಹಸಿವು, ನನಗೇನಾದರೂ ಬೇಗ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ, ನೀರು ಕಾದೈತೆ ಹೋಗಿ ಸ್ನಾನ ಮಾಡ್ಕೊಂಬ, ಅಷ್ಟರಲ್ಲಿ ಏನಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹಾಗೆ ಬಚ್ಚಲೆ ಸೊಪ್ಪನ್ನು ಸಹ ಕಿತ್ಕೊಂಡೆ. ಸೊಪ್ಪು ಸಾಕಾಗಿರಲಿಲ್ಲ. ಈ ಸೊಪ್ಪೆಲ್ಲ ಕಿತ್ಕೊಂಡು ಮತ್ತೆ ಅದನ್ನ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಾನು ಏನಾದರೂ ಸ್ವಲ್ಪ ಅವರಿಗೆ ಕಾಫಿನೂ ಮತ್ತು ಏನಾದರೂ ತಿನ್ನೋದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ದೋಸೆ ಮಾಡ್ಕೊಂಡಿದ್ದೆ, ಅದರದ್ದೇ ಸ್ವಲ್ಪ ಹಸಿಟ್ಟಿತ್ತು. ಒಂದು ಸ್ವಲ್ಪ ಇತ್ತು, ಜಾಸ್ತಿ ಇರಲಿಲ್ಲ. ಇನ್ನು ಅದು ನಾನು ಹಾಗೆ ಇಟ್ಟಿದ್ದೆ, ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಕಡಲೆ ಹಸಿಟ್ಟು ಹಾಕಿ ಬೋಂಡ ಮಾಡೋಣ ಅಂತ. ನೋಡಿ ಇಷ್ಟೇ ಇರೋದು ದೋಸೆ ಹಿಟ್ಟು. ಇಷ್ಟಕ್ಕೇ ಸ್ವಲ್ಪ ಜಾಸ್ತಿ ಕಡಲೆ ಹಸಿಟ್ಟು ಹಾಕ್ಕೊಂಡು ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಇದಿಷ್ಟು ಕಟ್ ಮಾಡಿ ಇವಾಗ ಉಪ್ಪು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಂಡ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಅದೇ ಥರನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಹೊಟ್ಟೆ ಹಸಿವಾಗ ಎಮರ್ಜೆನ್ಸಿಗೆ ಬೇಗ ಆಗೋವಂಥದ್ದು ಈ ಬೋಂಡ. ಏನಾದರೂ ಹಸಿಟ್ಟು ಏನಾದರೂ ಇದ್ದರೆ ಈ ಥರ ಮಾಡಿಕೊಂಡ್ರೆ ಕಾಫಿಗೆ, ಅದರಲ್ಲೂ ಈ ಚಳಿಗಾಲದಲ್ಲಿ ಕಾಫಿ ಜೊತೆ ಮತ್ತು ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡ್ಬಂದು ಕೂತಿದ್ದಾರೆ, ಅವರು ಟಿ ವಿ ನೋಡ್ತಾ ಇದ್ದಾರೆ. ನಾನಿಲ್ಲಿ ಅಷ್ಟರಲ್ಲಿ ಆಗೋಯ್ತು. ನನಗಿವಾಗ ಬೋಂಡ ಎಲ್ಲ ಅದು ಮಾಡ್ಕೊಂಡಾದಮೇಲೆ ಅವ್ರಿಗೆ ಕಾಫಿ ಕೊಟ್ಟೆ. ಅವರು ತಿಂದುಬಿಟ್ಟು ಹಬ್ಬ ನನಗಿವಾಗ ಎಷ್ಟೋ ಸಮಾಧಾನ ಆಯಿತು ಅಂತ ಹೇಳ್ತಾಯಿದ್ರು. ಯಾಕೆ ಅಂತಂದರೆ ಪಾಪ ಅವರು ಬೆಳಗ್ಗೆ ತಿಂದರೆ ಮತ್ತೆ ಮಧ್ಯಾಹ್ನ ಒಂದೊಂದು ಜಾಗದಲ್ಲಿ ಮಧ್ಯಾಹ್ನ ಊಟ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಕ್ಕಾಗಲ್ಲ. ಸಾಯಂಕಾಲ ಮನೆಗೆ ಬರೋಷ್ಟೊತ್ತಿಗೆ ತುಂಬಾ ಸುಸ್ತಾಗೋಗ್ಬಿಟ್ಟಿರ್ತಾರೆ, ಹೊಟ್ಟೆ ಹಸಿವು ಅಂತ ಇರ್ತಾರೆ ಫ್ರೆಂಡ್ಸ್. ನಾನು ಅವೆಲ್ಲ ಮುಂಚೆ ಎಲ್ಲ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ಮಾಡ್ತಾಯಿಲ್ಲ ನಾನು, ಅಂದರೆ ಟೈಮು ಸಾಕಾಗ್ತಾಯಿಲ್ಲ ನನಗೆ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ ಫಸ್ಟ್ ಇದ್ದಂಗೆ ಇವಾಗ ಇಲ್ಲ. ಅದು ಸೋಂಬೇರಿತನನ ಅಥವಾ ನಾನು ಕೆಲಸ ಮಾಡ್ತಾ ಇರೋದು ಸ್ವಲ್ಪ ನಿಧಾನನೋ ನನಗೆ ಗೊತ್ತಿಲ್ಲ. ಒಂದೊಂದು ಸರಿ ಅದೇ ಥರನೇ ಆಗುತ್ತೆ. ಮುಂಚೆ ಎಲ್ಲ ಎಷ್ಟು ಸ್ನ್ಯಾಕ್ಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್, ಏನಾದರೂ ಸಂಜೆ ಟೈಮು ಏನಾದರೂ ಮಾಡ್ತಾನೇ ಇದ್ದೆ. ಇವಾಗಂತೂ ಮಾಡೋದಕ್ಕಾಗ್ತಾಯಿಲ್ಲ. ಇವಾಗ ನೋಡಿ ನಾನು ಬೋಂಡ ಮಾಡಿಬಿಟ್ಟು ಕಾಫಿಗೆ ಇಟ್ಕೊಂಡಿದ್ದೀನಿ, ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಇವತ್ತಿನ ದಿನಚರಿ ಹೇಗಿತ್ತು ಅಂತ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಬೋಂಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೊರಗಡೆ ಒಂದು 10 ರೂಪಾಯಿಗೆ ಇಲ್ಲಾಂದರೂ ಒಂದು 3ರಿಂದ 4 ಕೊಡ್ತಾರೆ ಅಷ್ಟೇ ಇವಾಗ ಬೋಂಡ. ಮುಂಚೆ ಎಲ್ಲ 1 ರೂಪಾಯಿಗೆ 10 ರೂಪಾಯಿಗೆ 10 ಬೋಂಡ ಕೊಡ್ತಿದ್ರು, ಇವಾಗ ಅಷ್ಟು ಕೊಡೋದೇ ಇಲ್ಲ. ಆದರೂ ಹೊರಗಡೆ ಬಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್.